ಏನ್ ರೋಗ ಬರುತ್ತೆ ಏನೋ ಗ್ಯಾರಂಟಿ ಇಲ್ಲ. ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಮುನ್ನೆಚ್ಚರಿಕೆ ಇಲ್ಲ ರೈತರಿಗೆ. ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತೇ ಪ್ರಿಪರೇಷನ್ ಮಾಡ್ಕೋಬೇಕು. ಅದು ನಮ್ಮ ಆಪ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವ್ ಏನೇನು ಹೇಳ್ಕೊಟ್ಟಿದೀವಿ ಪದ್ಧತಿನ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಆಪಲ್ ಸಿಗುತ್ತೆ. ಅವರು ಮಾಡ್ಬೋದು ಆರಾಮಾಗಿ. ಅನುಭವ ಏನ್ ಬೇಕಾಗಿಲ್ಲ. ಈಗ ಎಲ್ಲ ಅದೇ ತೋರಿಸುತ್ತಲ್ಲ. ಹೆಂಗೆ ನಮ್ಗೆ ಏನ್ ಬೇಕು ಗೂಗಲ್ ಹೋಗಿ ಸರ್ಚ್ ಮಾಡ್ತೀವಿಲ್ಲ, ಅದೇ ತರ ಇದು ಕೃಷಿಗ ಇದೊಂದು ಗೂಗಲ್ ತರ ನಾಟಿ ಮಾಡೋ ಸ್ಟೇಜ್ ಇದು. ಸೊ ನಾಟಿ ಮಾಡೋದ್ರಲ್ಲಿ ಒಂದ್ 100 ಕ್ವೆಶನ್ ಇರುತ್ತೆ. ಹೌದು. 2 ಅಡಿ ಆಳ ಮಾಡಾಕ್ಬೇಕಾ, ಡ್ರಿಪ್ ಯಾವಾಗ ಮಾಡ್ಬೇಕು, ಬೆಡ್ ಮಾಡ್ಬೇಕಾ, 128 ಕ್ವೆಶನ್ ಇರುತ್ತೆ. 128 ಕ್ವೆಶನ್ ಅಲ್ಲಿ ಇವ್ರದ್ದು ಅಷ್ಟಾದ್ಮೇಲೆ ಕನ್ಫ್ಯೂಷನ್ ಇರ್ತದೆ ಅಲ್ಲಿ. ಬಟ್ ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ವಲ್ಲ, ಆಕ್ಟಿವ್ ಇತ್ತು ಪ್ರಾಕ್ಟಿಕಲ್ ತೋರಿಸೋದ್ರಿಂದ ಸೊ ಕನ್ಫ್ಯೂಷನ್ ಇಲ್ಲದೆ ಅದೇನಿದೆ ಅದು ಫಾಲೋ ಮಾಡ್ಕೊಂಡು ಹೋದ್ರೆ ಈಸಿ ಆಗ್ತದೆ ಅಂತ. ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸ್ ಇಂದ. ಇವತ್ತಿನ ದಿನ ನಮ್ಮ ಗುರುಗಳು ಅಂತಾನೆ ಹೇಳ್ಬೋದು. ಗುರುಗಳು ಅಂದ್ರೆ ನಾನು ರೈತನಾಗಕ್ಕೆ ಇವರು ತುಂಬಾ ಮುಖ್ಯ ಕಾರಣ ಆಗುತ್ತೆ. ಯಾಕಂದ್ರೆ ನನ್ನ ಫಸ್ಟ್ ಪ್ರಾಜೆಕ್ಟ್, ನನ್ನ ಫಸ್ಟ್ ಬಾಳೆ ನಮ್ಮ ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ನೋಡ್ಬೋದು. ನಮ್ಮ ಸತೀಶ್ ಗುರುಗಳು ಅವ್ರದೇ. ಅವರು ಜಾಗ ಕೊಟ್ಟಿದ್ದಕ್ಕೆ ನಾನಿವತ್ತು ಇಲ್ಲಿ 20-30 ಎಕರೆ ಮಾಡೋ ಲೆವೆಲ್ಗೆ ಬಂದಿರೋದು. ಏನಕ್ಕೆ ಅಂದ್ರೆ ಅವತ್ತು ಒಂದು ದಿನ ನನಗೆ ಅವರು ನನ್ನ ನಂಬಿ ಜಾಗ ಕೊಟ್ರು. ಅವ್ರ ಭೂಮಿಲಿ ಬನ್ನಿ ನೋಡಾಯ್ಬಿಡೋಣ, ಆರ್ಗ್ಯಾನಿಕ್ ಮಾಡೋಣ ಅಂತ. ಅವ್ರಿಗೂ ಆಸಕ್ತಿ ಇತ್ತು ಅದರಲ್ಲಿ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಸರು, ಯಾವ ಊರು ಎಲ್ಲ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಸರ್ ಸತೀಶ್ ಅಂತ ನಮ್ಮ ಹೆಸರು. ಕುಪ್ಪೇಗಲ ಗ್ರಾಮ, ಮೈಸೂರು ತಾಲೂಕು, ವರ್ಣ ಹೋಬಳಿ ನಮ್ದು. ಹೇಳಿ ಸರ್ ನಿಮ್ಮ ಅನುಭವ. ನಮ್ಮ ಅನುಭವ, ನಾವು ಫಸ್ಟ್ ಕೊರೋನಾ ಟೈಮು 2020 ಮೋಸ್ಟ್ಲಿ. ಅವಾಗ ನಾವು ನಮ್ಮ ಸ್ನೇಹಿತರಿಂದ ನಿಮ್ಮ ಪರಿಚಯ ಆಯ್ತು. ನಾವು ಬೆಳ್ಕೋಡಿಯಲ್ಲಿ ನಿಮ್ಮ ಮಳವಳ್ಳಿ ಹತ್ರ ಬೆಳ್ಕೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನಿಮ್ಮ ಭೇಟಿ ಮಾಡಿದ್ವಿ. ಅವಾಗ ಅಲ್ಲಿಂದ ನಮ್ಮ ಫೀಲ್ಡ್ಗೆ ನಿಮ್ಮನ್ನ ಕರ್ಕೊ ಬಂದ್ವಿ. ಅವಾಗ ನನಗೆ ಒಂದು ಡೌಟ್ ಆಯ್ತು, ನೀವು ಬೆಂಗಳೂರಿಂದ ಇಲ್ಲಿ ಓಡಾಡ್ತಿರಲ್ಲ, ನೀವು ಯಾಕೆ ಇವೆಲ್ಲ ರಿಸ್ಕ್ ತಗೊಂಡ್ ಮಾಡ್ಬೇಕು, ನಿಮ್ಗೆ ಏನೇನೋ ಬಿಸ್ನೆಸ್ಗಳವೆಲ್ಲ ಯಾಕೆ ಬರ್ಬೇಕು ಅಂತ ನಾನೆಲ್ಲ ಕೇಳಿದಾಗ ನಿಮ್ಗೆ ನೀವೊಂದು ಕಾರಣ ಹೇಳಿದ್ರಿ ನಮ್ಗೆ. ನಮ್ಮ ತಾಯಿಗೆ ಕ್ಯಾನ್ಸರ್ ಆಗಿ ಪ್ರಾಬ್ಲಮ್ ಆಗಿ ಏನಕ್ಕೆ ಈ ತರ ಆಯ್ತು ಅಂತ ಹುಡುಕಿ ಹೋದಾಗ ನಾವು ಭೂಮಿಯಿಂದ ಉತ್ಪತ್ತಿಯಾದಂಥ ಪದಾರ್ಥಗಳು ತಿಂದಾಗ ಈ ಥರ ಎಲ್ಲ ಕೆಮಿಕಲ್ ಉಪಯೋಗಿಸಿ, ಪೆಸ್ಟಿಸೈಡ್ ಉಪಯೋಗಿಸಿ ಜನ ಬೆಳೆದಂಥ ಪದಾರ್ಥಗಳಿಂದ ಈ ಥರ ಆಯ್ತದೆ. ಇದನ್ನೆಲ್ಲ ನಾವು ಹತೋಟಿಗೆ ತರಬೇಕು ಅಂದರೆ ನಾವು ಏನಾದ್ರು ಸಾಧನೆ ಮಾಡಬೇಕು ಅಂತ ಈ ಫೀಲ್ಡಿಗೆ ಬಂದೆ ಅಂತ ಹೇಳಿದ್ರಿ ನೀವು ನಮಗೆ. ಆಗ ನಮಗೊಂದು ಸ್ವಲ್ಪ ಆಸಕ್ತಿ ಆಯಿತು. ನಾವು ಸ್ವಲ್ಪ ಆರ್ಗ್ಯಾನಿಕಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಿಮಗೆ ಒಂದು ನೋಡೋಣ ಇವ್ರದ್ದು ಹೆಂಗಿದೆ, ಇವ್ರದ್ದು ಲಿಕ್ವಿಡು ಚೆನ್ನಾಗಿದೆ ಏನು ಅಂತ ಒಂದು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಓಪನ್ ಆಗಿ ಚಾಲೆಂಜ್ ಮಾಡಿದ್ವಿ. 2 ಎಕರೆನ ನಾನು ಮಾಡಿದ್ರೆ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಅಲ್ಲೇ ಮಾಡ್ತೀನಿ, ಬೇರೆ ಏನು ಉಪಯೋಗಿಸಲ್ಲ, ನಿಮ್ಮದನ್ನೇ ಉಪಯೋಗಿಸಿ ಮಾಡ್ತೀವಿ, ನೀವು ನಮಗೆ ಗ್ಯಾರಂಟಿ ಕೊಡ್ಬೇಕು ಅಂತ ನಾನು ನಿಮಗೆ ಷರತ್ತು ಹಾಕ್ತೇನೆ. ಅವಾಗ ಏನ್ ಮಾಡಿದ್ರಿ ನೀವು, ಇಲ್ಲ ನಾನು ಖಂಡಿತ ನಿಮ್ ಜೊತೆ ಇರ್ತೀನಿ ಕೊನೆವರೆಗೂ ಮಾಡಿ ಅಂತ ನೀವು ನಮ್ಗೆ ಧೈರ್ಯ ಹೇಳಿದ್ಮೇಲೆ ನಾವು ಒಂದು 2 ಎಕರೆ ಡೆಮೋ ಮಾಡಿದ್ವಿ. ಸೊ ಅದನ್ನು ನಾವು ಗಿಡದಿಂದ ಕಿತ್ಕೊಂಡ್ ಬಂದು ತೂಕ ಮಾಡಿದ್ದು 16 kg 12 kg ಎಲ್ಲ ಸರಾಸರಿ 12 kg ಬಂತು. 10 kgದು ಬಂದಿತ್ತು, 16-18 kgದು ಬಂದಿತ್ತು. ಒಟ್ನಲ್ಲಿ 100% ಸಕ್ಸಸ್ ಆಗಿದ್ದು. ಅವತ್ತು 1 ಎಕರೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ನೋಡಿ ಈ ಪ್ಲಾಟ್ 11 ಎಕರೆ ಪ್ಲಾಟು, ಇನ್ನೊಂದು 20 ಎಕರೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ 20-30 ಎಕರೆ ಮಾಡಿ 100% ಕೋಟಿ ದುಡಿಬೋದು ಅಂತ ಪ್ರೂವ್ ಮಾಡಕ್ಕೆ ಎಲ್ಲಾರು ರೈತರಂದ್ರೆ ಸೋಲು ಅಷ್ಟೇ ಗೊತ್ತಿರೋದು. ಬಟ್ ಅದನ್ನ ಇಲ್ಲ, ಕರೆಕ್ಟ್ ಆಗಿ ಮಾಡಿದ್ರೆ ಕೋಟಿ ದುಡಿಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ 11 ಪ್ಲಾಟ್ ಅಲ್ಲಿ ಇವಾಗ 1 ಎಕರೆ ಏಲಕ್ಕಿ, 1 ಎಕರೆ ನೇಂದ್ರ, 1 ಎಕರೆ G9, 2,500 ಪಪ್ಪಾಯ, 15 ನಂಬರ್ ಪಪ್ಪಾಯ, ಕಬ್ಬು 1 ಎಕರೆ, ಮತ್ತೆ ಹಲವಾರು ತರಕಾರಿಗಳು ಎಲ್ಲದನ್ನು ಡೆಮೋ ಪ್ಲಾಟ್ ನಿಮಗೋಸ್ಕರ ಅಂತ ನಾವು ಮಾಡಿದಿರಿ. ಇವಾಗ ಇಲ್ಲಿ ನಾವು ಏಲಕ್ಕಿ ನೇಂದ್ರ ನಾಟಿ ಆಗಿದೆ. ಸರ್ ಇವತ್ತಿನ ಡೇಟ್ ಹೇಳಿ ಸರ್. 12ನೇ ತಾರೀಕು 10ನೇ ತಿಂಗಳು 2025. ಸೊ ನಾಟಿ ಮಾಡಿ 30 ದಿನ ಆಗಿದೆ. ಅಲ್ಲ ಸಾರಿ 30ನೇ ತಾರೀಕು 10 ದಿನ ಆಗಿದೆ ನಾಟಿ ಮಾಡಿ. 10 ದಿನ ಆಗಿದೆ. ಇವಾಗ ಇಲ್ಲಿಂದ ಸೆಪ್ಟೆಂಬರ್ 30ನೇ ತಾರೀಕು ನಾವು ನಾಟಿ ಮಾಡಿರೋದು. ಇವತ್ತು 11 ಅಕ್ಟೋಬರ್. ನೋಡ್ಬೋದು ಎಲ್ಲ ವಿಡಿಯೋಗಳಿದೆ ನೋಡಿ. ಸರ್ ನೀವು ಇನ್ನೊಬ್ರು ಗುರುಗಳು ಸರ್. ನಮಸ್ಕಾರ. ನಮಸ್ಕಾರ. ಸೊ ಯೋಗೇಶ್ ಇಂದಾನೆ ಪರಿಚಯ ಆಗಿ ನಾನು ಮತ್ತೆ ಸತೀಶ್ ಅವ್ರು ಪರಿಚಯ ಆಗಿದ್ದು. ನಮಸ್ಕಾರ ಯೋಗೇಶ್ ಅವರೇ. ಹಂಗೆ ಮಾತಾಡ್ಕೊಂಡ್ ಬನ್ನಿ, ನಿಮ್ಮ ಅನುಭವ ಹೇಳಿ, ಏನ್ ಮಾಡ್ಬೇಕು ಫಸ್ಟ್ ರೈತರು? ಸರ್ ಫಸ್ಟ್ ನೀವು ಆರ್ಗ್ಯಾನಿಕ್ ನಮ್ದು ಪ್ರಾಡಕ್ಟ್ ಅಂದ್ರೆ ಇದು ಆರ್ಗ್ಯಾನಿಕ್ ಮಾಡಬೇಕು ಅಂತ ಮೊದಲು ನೀವು ಹಸಿರೆಲೆ ಗೊಬ್ಬರನ ನೀವು ಹೇಳ್ದಂಗೆ ಕಂಪಲ್ಸರಿ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಿಮ್ಗೆ ಆ ರಿಸಲ್ಟ್ ನೋಡ್ಲಿಕ್ಕೆ ಸಾಧ್ಯ. ಸೊ ಈ ರಿಸಲ್ಟ್ ಹೇಳಿ ಸರ್. ಬರೇ
ಸತೀಶ್ ಅವರೇ, ಇವಾಗ ನೀವೇನೇನ್ ಹಾಕಿದ್ದೀರಾ ಸತೀಶ್ ಅವರೇ? ಸರ್ ನಾನು ಪಪ್ಪಾಯ ಹಾಕಿದ್ದೀನಿ 3 ಎಕರೆಗೆ 2000 ಗಿಡ. ಇವಾಗ ಬಾಳೆ ಬಾಳೆ ನಾನು 2 ಸಲ ಬೆಳೆದೆ, 3 ಸಲ ಬಾಳೆ ಬೆಳೆದೆ. ತುಂಬಾ ಚೆನ್ನಾಗಿ ಬಂತು. 10 kg ಅವರೇಜ್ ಬಂದೈತೆ ನಮ್ಗೆ ಬಾಳೆ. ಇವಾಗ ಇದ್ರ ಬಗ್ಗೆ ಹೇಳಿ ಸರ್, ಹೆಂಗಿದೆ? ಈಗ ತುಂಬಾ ಚೆನ್ನಾಗೈತೆ. ನಾವು ಕಂದು ತಗೊಂಡ್ಬಂದು ಇಡೋದಕ್ಕೂ ಇಲ್ಲಿ ಹಸಿರೆಲೆ ಗೊಬ್ಬರ ಮಾಡಿ ಹಾಕಿರೋ ಗಿಡಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ. 10 ದಿನಕ್ಕೆ ನಮ್ಗೆ ಒಂದು ಗೇಣು ಬಂದ್ಬಿಟ್ಟೈತೆ ಮೇಲ್ಗಡೆನೆ ಗಿಡ. ಹೌದು, ನಾವು ಯಾವಾಗ್ಲೂ ಸೆಲೆಕ್ಷನ್ ಕಂದನ್ನ ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ಒಳ್ಳೆ ತೋಟ ನೋಡಿ ಸೆಲೆಕ್ಷನ್ ಕಂದ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಆಪ್ ಅಲ್ಲಿ ನಾನು ಹೇಳ್ಕೊಡ್ತಾ ಇರೋದ್ರಿಂದ ಎಷ್ಟೋ ಹೆಲ್ಪ್ ಆಗುತ್ತೆ ಸರ್ ಬೇರೆಯವ್ರಿಗೆ. ತುಂಬಾ ಹೆಲ್ಪ್ ಆಗುತ್ತೆ ಸರ್. ಎಷ್ಟೋ ಜನಕ್ಕೆ ರೈತರು ಏನ್ ಮಾಡ್ಬೇಕು ಅನ್ನೋ ಪ್ರೊಸೀಜರೇ ಗೊತ್ತಿಲ್ಲ. ಹಿಂದೆ ನಾವ್ ಏನ್ ಮಾಡ್ತಿದ್ವಿ ಅದಂತಾನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾರೆ. ಮೊದಲನೇದಾಗಿ ಭೂಮಿನ ಹದ ಮಾಡ್ಕೊಬೇಕು, ನಾವು ಹಸಿರೆಲೆ ಗೊಬ್ಬರ ಮಾಡ್ಕೋಬೇಕು. ಮೇಯ್ನ್ ಇರೋದೇ ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳೋ ಅಂತ ಕಾನ್ಸೆಪ್ಟ್. ನಾವೇನ್ ಪದ್ಧತಿ ಹೇಳ್ಕೊಟ್ಟಿದೀವಿ ಅದನ್ನ ನಾವು ಭೂಮಿ ಹದ ಇದ್ರೆ, ಭೂಮಿ ಫಲವತ್ತಾಗಿದ್ರೆ ನಾವು ಅಲ್ಲಿಗೆ 100% ಸಕ್ಸಸ್ ಆಯ್ತೀವಿ ಅಂತ ನಮ್ಗೆ ಗ್ಯಾರಂಟಿ. ಯಾರೇ ರೈತರು ಏನೇ ಮಾಡ್ಬೇಕಾದ್ರೂ ಹಸಿರೆಲೆ ಗೊಬ್ಬರ ಮಾಡ್ಕೊಂಡು ಮುಂದಕ್ಕೆ ನೀವು ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡಿ. ನೋಡಿ, ಸಾಲಿಂದ ಸಾಲಿಗೆ 6 ಅಡಿ ಇದೆ, ಗಿಡದಿಂದ ಗಿಡಕ್ಕೆ 7 ಅಡಿ ಇದೆ. ಜಸ್ಟ್ 30ನೇ ತಾರೀಕು ಹಾಕಿರೋದು, 10 ದಿನ ಆಗಿದೆ. ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿ ಕಡ್ದಿರೋದು ನೋಡಿ, ಎಷ್ಟು ಚೆನ್ನಾಗಿದೆ. ನಾಟಿ ಮಾಡಿದ್ದು ನಿಮಗೆ ವಿಡಿಯೋ ಇದೆ, ಡೇಟ್ ಇದೆ. ಸೊ ನಾವು ಲೈನ್ ರೋಟಾವೇಟ್ರ್ ಮುಂಚೆನೇ ಮಾಡಿದ್ರಿಂದ ಕಳೆನೂ ಬಂದಿದೆ. ಸೊ ನೋಡ್ಬೋದು, ಒಂದು ಲೈನ್ ಫುಲ್ ತೋರಿಸ್ಬಿಡ್ತೀನಿ ನಿಮಗೆ. ಕರೆಕ್ಟಾಗಿದೆ ನೋಡಿ ಲೈನು, 7 ಅಡಿ ಲೈನು. ಸೊ ಈ ಥರ ಕ್ವಾಲಿಟಿ ಬರಬೇಕಂದ್ರೆ ವೀಕ್ಷಕರೇ, ನಾವು ಫೌಂಡೇಶನ್ ಚೆನ್ನಾಗಿ ಮಾಡ್ಕೊಬೇಕು. ಪದೇ ಅದೇ ಹೇಳ್ತಾ ಇದ್ದೀನಿ ನಾನು. ಫೌಂಡೇಶನ್ ಅಂದರೆ ಏನು? ಹಸಿರೆಲೆ ಗೊಬ್ಬರ 10 ದಿನಕ್ಕೆ ನೋಡ್ಬೋದು ನೀವು, ಅರ್ಧ ಅಡಿ ಮೇಲ್ ಬಂದಿದೆ, ಹುಳಗಳು ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಮೆಣಸಿನ್ಕಾಯಿ ಕಷಾಯ ಹೊಡಿಬೇಕು, ಅದರದ್ದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಕಡ್ದಿದೆ, 90% ಬಂದಿದೆ, ಯಾವುದು ಫೇಲ್ಯೂರ್ ಇಲ್ಲ. ನೋಡ್ಬೋದು, ಎಲ್ಲ ಈಕ್ವಲ್ ಆಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ವಾಲಿಟಿ ಹೆಂಗೆ ಕಂಡುಹಿಡಿಯೋದು ಅಂದರೆ, ನಿಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಬಂದಿರೋದು ಎಲೆ ಒಂದು 6 ಅಡಿ ಮೇಲೆ ಎಲೆ ಬರಬೇಕು, ಆವಾಗ ಅದು ಒಳ್ಳೆ ಕ್ವಾಲಿಟಿ ಅಂತ. ನೋಡ್ಬೋದು ನೀವೆಲ್ಲ ಕಡೆ ತುಂಬ ಚಿಕ್ಕದಿರೋದ್ರಿಂದ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ದೇ ಇರ್ಬೋದು. ನೋಡಿ, ಎತ್ತರಕ್ಕೆ ಬಂದು ಎಲೆ ಬರಬೇಕು. ನೋಡಿ ಇದು ಎಷ್ಟು ಎತ್ತರ ಆದಮೇಲೆ ಗ್ರೌಂಡ್ ಲೆವೆಲಿಂದ ಇಲ್ಲಿಗೆ ಎಲೆ ಬಂದ್ಬಿಡುತ್ತೆ. 3 ಇಂಚು 4 ಇಂಚಿಗೆ ಎಲೆ ಬಂದ್ಬಿಡುತ್ತೆ. ನೀವು ಒಂದು ಅರ್ಧ ಅಡಿ ಆದಮೇಲೆ ನಿಮಗೆ ಮೊದಲನೇ ಎಲೆ ಬಂದರೆ ನಿಮಗೆ ಅದು 100% ಫಸ್ಟ್ ಕ್ವಾಲಿಟಿ. ನೋಡಿ, ಎಲ್ಲದು ಹಂಗೆ ಬಂದಿದೆ, ನೋಡ್ಬೋದು. ಸೊ ಎಲ್ಲರೂ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ನಿಮಗೆ, ಪ್ರತಿಯೊಂದು 100% ನಿಮಗೆ. ಸೊ ಇಲ್ಲಿ ಏಲಕ್ಕಿ, ಮೇಲ್ಗಡೆ ನೇಂದ್ರ, ಅದ್ರ ಮೇಲ್ಗಡೆ ಪಪ್ಪಾಯ, ಅಲ್ಲಿ ಎದುರುಗಡೆ ಕಬ್ಬು ನಾಟಿ ಮಾಡ್ತೀರಿ ಇನ್ನೊಂದು 4 ದಿನದಲ್ಲಿ. ಆ ಕಡೆ ಎಲ್ಲ ತರಕಾರಿ ಬರುತ್ತೆ. ಸೊ ಒಂದಲ್ಲ ಎರಡಲ್ಲ, ಎಲ್ಲದಕ್ಕೂ ಮಾಡ್ತಾ ಇರೋದು ನಿಮಗೋಸ್ಕರ ವೀಕ್ಷಕರೇ. ನೋಡಿ, ಅರ್ಧ ಅಡಿ ಆದಮೇಲೆ ಒಂದು ಮೊದಲನೇ ಎಲೆ, ಅದು ನಿಮಗೆ 100% ಫಸ್ಟ್ ಕ್ವಾಲಿಟಿ. ಎಲೆ ಬಂದಮೇಲೆ ಹುಳಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಿಮಗೆ ಮೆಣಸಿನ್ಕಾಯಿ ಕಷಾಯ ವಿಡಿಯೋ ನೋಡ್ತಾ ಇರಿ. ಮೆಣಸಿನ್ಕಾಯಿ ಕಷಾಯ ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋ ಬರುತ್ತೆ. ಸರ್, ಇನ್ನೇನಾದ್ರು ಹೇಳೋದಿದ್ಯಾ ನಮ್ಮ ವೀಕ್ಷಕರಿಗೆ? ಆ್ಯಪು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಕ್ಸಸ್ ಹೇಳಕ್ ಬನ್ನಿ ಸರ್. ಮಾಡ್ಕೊಂಡು ನೋಡ್ಕೊಂಡು ಏನೇನಿದೆ ಫಾಲೋ ಅಪ್ ಮಾಡಿ ಹೇಳ್ಕೊಟ್ರ ಅಂತ ಮೆಥಡ್ ಎಲ್ಲ ನೀವು ಕ್ಲೀನಾಗಿ ನೋಡ್ಕೊಂಡು ಅದರ ಪದ್ಧತಿ ಅಂತ ಮಾಡ್ಕೊಂಡು ಹೋದ್ರೆ ವ್ಯವಸಾಯ ಲಾಸ್ ಇಲ್ಲ. ಇವಾಗ ಬೇರೆ ರೈತರಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ, ಏನ್ ರೋಗ ಬರುತ್ತೆ, ಏನೋ ಗ್ಯಾರಂಟಿ ಇಲ್ಲ. ಏನ್ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ಮುನ್ನೆಚ್ಚರಿಕೆ ಇಲ್ಲ ರೈತರಿಗೆ. ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತೇ ಪ್ರಿಪರೇಷನ್ ಮಾಡ್ಕೋಬೇಕು. ಅದು ನಮ್ಮ ಆಪ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವ್ ಏನೇನು ಹೇಳ್ಕೊಟ್ಟಿದೀವಿ ಪದ್ಧತಿನ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಆಪ್ ಅಲ್ಲಿ ಸಿಗುತ್ತೆ. ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ದಿನ ಏನೇನ್ ಬೇಕು ನಿಮ್ಗೆ, ಯಾವ್ದಾವ್ದು ಬೇಕು ಅದನ್ನ ನೋಡ್ಕೊಳ್ಳಿ. ಹಿಂದಿನ ದಿನ ಕುಂತ್ಕೊಂಡು ನಾಳೆ ಅದನ್ನ ಫಾಲೋ ಅಪ್ ಮಾಡಿ. ನೀವೇನ್ ಹೇಳ್ತೀರಾ ಸರ್? ಆಪ್ ಇಂದ ಆಪ್ ಹಾಕಿರೋದ್ರಿಂದ ಈಗ ಅನುಭವ ಇಲ್ದೇದವ್ರು ಮಾಡ್ಬೋದು ಆರಾಮಾಗಿ. ಅನುಭವ ಏನ್ ಬೇಕಾಗಿಲ್ಲ, ಈಗ ಎಲ್ಲ ಅದೇ ತೋರಿಸುತ್ತಲ್ಲ.
ಹೆಂಗೆ ನಮ್ಗೆ ಏನು ಬೇಕೋ ಗೂಗಲ್ ಹೋಗಿ ಸರ್ಚ್ ಮಾಡ್ತೀವಿಲ್ಲ, ಅದೇ ಥರ ಇದು ಕೃಷಿಗೆ ಇದೊಂದು ಗೂಗಲ್ ಥರ ಏನು ಬೇಕು ನೋಡ್ಕೊಳ್ಬೋದು. ಆಮೇಲೆ ಟೈಮ್ ಟು ಟೈಮ್ ಏನು ಮಾಡಬೇಕು ಅಂತ ವಿವರಣೆ ಸಿಗುತ್ತಲ್ಲ, ಅದು ಅದರಿಂದ ಅನುಕೂಲ. ಇವಾಗ ನಾಟಿ ಮಾಡೋ ಸ್ಟೇಜ್ ಇದು. ಸೊ ನಾಟಿ ಮಾಡೋದ್ರಲ್ಲಿ ಒಂದು 100 ಕ್ವೆಶನ್ ಇರುತ್ತೆ. ಹೌದು. 2 ಅಡಿ ಆಳ ಮಾಡಾಕ್ಬೇಕಾ, ಡ್ರಿಪ್ ಯಾವಾಗ ಮಾಡಬೇಕು, ಬೆಡ್ ಮಾಡಬೇಕಾ, 128 ಕ್ವೆಶನ್ ಇರುತ್ತೆ. 128 ಕ್ವೆಶನ್ ಅಲ್ಲಿ ಇವ್ರದ್ದು ಅಷ್ಟು ಆದ್ಮೇಲೆ ಕನ್ಫ್ಯೂಷನ್ ಇರ್ತದೆ ಅಲ್ಲಿ. ಬಟ್ ಇದರಲ್ಲಿ ಏನು ಕನ್ಫ್ಯೂಷನ್ ಇರೋಲ್ಲ, ಆಕ್ಟಿವ್ ಇತ್ತು ಪ್ರಾಕ್ಟಿಕಲ್ ತೋರಿಸೋದ್ರಿಂದ ಸೊ ಕನ್ಫ್ಯೂಷನ್ ಇಲ್ಲದೆ ಅದೇನಿದೆ ಅದು ಫಾಲೋ ಮಾಡ್ಕೊಂಡು ಹೋದ್ರೆ ಈಸಿ ಆಗ್ತದೆ ಅಂತ ರೈತರಿಗೆ ತುಂಬ ಅನುಕೂಲ. ಅದರಿಂದ ದಯವಿಟ್ಟು ಎಲ್ಲರೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರ್ ಅಂತಲ್ಲಿ ಸಿಗ್ತದೆ. ಫಸ್ಟ್ ಅರ್ತ್ ಅಂತ ನೀವು ಟೈಪ್ ಮಾಡಿದ್ರೆ 100% ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಲ್ಲ ಎರಡಲ್ಲ 100 ಪ್ರಶ್ನೆಗಳು ಇರುತ್ತೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ. 100% ಸೊಲ್ಯೂಷನ್ ಹುಡುಕಿದ್ದೀರಿ, ಕಷ್ಟಪಟ್ಟು ಮಾಡಿದ್ದೀನಿ. ಎಲ್ರಿಗೂ ಧನ್ಯವಾದ. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.